ವೀಕ್ಷಕರೇ, ನಾವು ಪ್ರತಿದಿನ ಬದುಕಿದ್ದೇವೆ. ಆದರೆ ಬದುಕಿನ ನಿಜವಾದ ಅರ್ಥ ಏನು ಅಂತ ಯೋಚಿಸಿದ್ದೇವಾ? ಇವತ್ತು ನಾನು ಹೇಳೋ ಕತೆ ಕೇವಲ ಮಹಾಭಾರತದ ಕಥೆಯಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ದಾರಿ ತೋರಿಸುವ ಕತೆ. ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಸಿಗುವ ಪಾಠ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಪಾಂಡವರ 12 ವರ್ಷದ ವನವಾಸ ಮುಗಿಯುವ ಹಂತಕ್ಕೆ ಬಂದಿರುತ್ತೆ. ಕಾಮಾಖ್ಯ ಅರಣ್ಯದಲ್ಲಿ ಅವರು ಮುನಿಗಳ ಜೊತೆ ಕಾಲ ಕಳೆಯುತ್ತಿರ್ತಾರೆ. ತೀರ್ಥಯಾತ್ರೆ, ಧರ್ಮಕಥೆಗಳು, ಸಾಧನೆ, ಹೀಗೆ ದಿನಗಳು ಹೇಗೆ ಕಳೆದು ಹೋದವು ಅನ್ನೋದೇ ಗೊತ್ತಾಗಿರಲ್ಲ. ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನ ಪಡೆದಿದ್ದ. ಭೀಮನಿಗೆ ಹನುಮಂತನ ಆಶೀರ್ವಾದ ಸಿಕ್ಕಿತ್ತು. ಆದರೆ ಇನ್ನೊಂದು ದೊಡ್ಡ ಸವಾಲು ಅವರ ಮುಂದೆ ಇತ್ತು. ವನವಾಸ ಮುಗಿದ ಮೇಲೆ 1 ವರ್ಷ ಅಜ್ಞಾತವಾಸ. ಎಲ್ಲಿ ಹೋಗಬೇಕು, ಹೇಗೆ ಯಾರಿಗೂ ಗೊತ್ತಾಗದಂಗೆ ಬದುಕಬೇಕು ಎನ್ನುವ ಚಿಂತೆಯಲ್ಲಿ ಎಲ್ಲ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ಬ್ರಾಹ್ಮಣ ದುಃಖದಿಂದ ಅವರ ಬಳಿಗೆ ಬರ್ತಾನೆ. ಧರ್ಮರಾಜನೇ, ನನ್ನ ಯಜ್ಞಕ್ಕೆ ಬೇಕಾದ ಅರಣಿಯನ್ನ ಒಂದು ಜಿಂಕೆ ತನ್ನ ಕೊಂಬಿಗೆ ಸಿಕ್ಕಿಸಿಕೊಂಡು ಓಡಿ ಹೋಗಿದೆ. ಅದು ಇಲ್ಲದಿದ್ದರೆ ನಾನು ಅಗ್ನಿಯನ್ನ ಹಚ್ಚಲಾರೆ. ದಯವಿಟ್ಟು ಅದನ್ನು ತಂದುಕೊಡಿ ಅಂತ ಕೇಳ್ಕೊತಾನೆ. ಧರ್ಮರಾಜ ಒಂದು ಕ್ಷಣವೂ ಯೋಚಿಸಲಿಲ್ಲ. ಬನ್ನಿ ಎಂದು 4 ತಮ್ಮಂದಿರ ಜೊತೆ ಜಿಂಕೆಯ ಹಿಂದೆ ಓಡ್ತಾನೆ. ಜಿಂಕೆ ಮಾತ್ರ ಹಿಡಿಯಲು ಸಿಗಲೇ ಇಲ್ಲ. ಅವರು ಎಷ್ಟು ಓಡಿದ್ರೂ ಅದು ಇನ್ನೂ ದೂರ ಓಡ್ತಲೇ ಇರುತ್ತೆ. ಕೊನೆಗೆ 5 ಸಂಪೂರ್ಣವಾಗಿ ಸುಸ್ತಾಗಿ ಒಂದು ದೊಡ್ಡ ಮರದ ನೆರಳಿನಲ್ಲಿ ಕೂತ್ಕೋತಾರೆ. ಅವರಿಗೆ ಭಾರಿ ಬಾಯಾರಿಕೆ ಆಗಿರುತ್ತೆ. ಧರ್ಮರಾಯ ಸಹದೇವನಿಗೆ ಹೇಳ್ತಾರೆ, ಮರ ಹತ್ತಿ ಸುತ್ತಮುತ್ತ ನೋಡು, ನೀರು ಇದೆಯಾ ನೋಡು ಅಂತ ಹೇಳ್ತಾರೆ. ಸಹದೇವ ಮರ ಹತ್ತಿ ನೋಡ್ತಾರೆ. ಸ್ವಲ್ಪ ದೂರದಲ್ಲಿ ಒಂದು ಸುಂದರವಾದ ಸರೋವರ ಕಾಣಿಸುತ್ತೆ. ಅವನು ನೀರು ತರಲು ಅಲ್ಲಿಗೆ ಹೊರಡ್ತಾರೆ. ಸರೋವರದ ನೀರು ಸ್ಫಟಿಕದಂತೆ ಸ್ವಚ್ಛವಾಗಿರುತ್ತೆ. ನೀರನ್ನು ನೋಡಿದ ತಕ್ಷಣ ತನ್ನ ಬಾಯಾರಿಕೆ ಇನ್ನಷ್ಟು ಹೆಚ್ಚಾಗುತ್ತೆ. ಸಹದೇವ ನೀರನ್ನು ಕುಡಿಯೋಕೆ ಮುಂದಾಗ್ತಾರೆ. ಆಗ ಆಕಾಶದಿಂದ ಒಂದು ಗಂಭೀರ ಧ್ವನಿ ಕೇಳಿಸುತ್ತದೆ. ನಿಲ್ಲು, ಈ ಸರೋವರ ನನ್ನದು. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು, ನಂತರ ನೀರು ಕುಡಿ ಅಂತ ಹೇಳಿದಾಗ ಸಹದೇವ ಆ ಮಾತನ್ನು ಲೆಕ್ಕಿಸಲೇ ಇಲ್ಲ. ಯಾರೋ ಎದುರಿಸಲು ಮಾಡ್ತಿದ್ದಾರೆ ಅಂದ್ಕೊಂಡು ನೀರನ್ನು ಕುಡಿತಾರೆ. ಆ ನೀರು ಕುಡಿದ ತಕ್ಷಣ ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ತಾರೆ. ಬಹಳ ಹೊತ್ತಾದರೂ ಸಹದೇವ ಬರಲೇ ಇಲ್ವಲ್ಲ ಅಂತ ಧರ್ಮರಾಜ ನಕುಲನನ್ನ ಕಳಿಸ್ತಾರೆ. ನಕುಲ ಕೂಡ ಅದೇ ಧ್ವನಿ ಕೇಳಿ, ಆದರೆ ಅವನು ಅಲಸ್ಯ ಮಾಡಿದ. ನೀರು ಕುಡಿದ ತಕ್ಷಣ ನಕುಲ ಕೂಡ ಪ್ರಜ್ಞೆ ತಪ್ತಾರೆ. ಅದಾದ ನಂತರ ಅರ್ಜುನ ಹೋಗ್ತಾರೆ. ಗಾಂಡೀವಧಾರಿ, ದೇವೇಂದ್ರನ ಮಗ, ಲೋಕವನ್ನೇ ಗೆಲ್ಲುವಂತಹ ವೀರ. ಆದರೆ ಅಹಂಕಾರದ ಮುಂದೆ ಜ್ಞಾನ ಸೋತಿತು. ಅರ್ಜುನನು ಕೂಡ ನೀರು ಕುಡಿದು ಬಿದ್ದೋಗ್ತಾರೆ. ಕೊನೆಯಲ್ಲಿ ಭೀಮ ಹೋಗ್ತಾರೆ. ಅಪಾರ ಬಲಶಾಲಿ, ಯಾರಿಗೂ ಹೆದರದ ವೀರ. ಆದರೆ ಆ ದೈವಿ ಎಚ್ಚರಿಕೆಯನ್ನ ಅವನು ಕೂಡ ನಿರ್ಲಕ್ಷ್ಯ ಮಾಡ್ತಾರೆ. ಅದರಿಂದ ಭೀಮನು ಕೂಡ ಪ್ರಜ್ಞೆ ತಪ್ತಾರೆ. ಕೊನೆಗೆ ಧರ್ಮರಾಯ ಅವರು ಬರ್ತಾರೆ. 4 ಜನ ತಮ್ಮಂದಿರು ನೆಲದಲ್ಲಿ ಬಿದ್ದಿರುವ ದೃಶ್ಯ ನೋಡಿ ಅವರ ಹೃದಯವೇ ನಡುಗೋಗುತ್ತೆ. ಮೈ ಮೇಲೆ ಯಾವ ಶಸ್ತ್ರಾಸ್ತ್ರ ಪ್ರಹಾರವಿಲ್ಲ, ಯುದ್ಧ ನಡೆದ ಚಿಹ್ನೆಗಳಿಲ್ಲ. ಬಹುಶಃ ಕೊಂದಿರುವ ವ್ಯಕ್ತಿ ಮಹಾಭೂತವೇ ಆಗಿರಬೇಕು ಹಾಗಂತ ಮನಸ್ಸಿನಲ್ಲಿ ಅಂದ್ಕೊಂಡು ಬಾಯಾರಿಕೆ ಮಾತ್ರ ತುಂಬಾ ಹೆಚ್ಚಾಗಿತ್ತು ಅವ್ರಿಗೆ. ಅವರು ನಿಧಾನವಾಗಿ ಸರೋವರದ ನೀರಿನ ಕಡೆಗೆ ಹೆಜ್ಜೆ ಹಾಕ್ತಾರೆ. ಅಷ್ಟರಲ್ಲಿ ಆಕಾಶವೇ ಕಂಪಿಸುವಂತ ಒಂದು ಗಂಭೀರ ಧ್ವನಿ ಕೇಳಿಸುತ್ತೆ. ಮಗು, ನಿಲ್ಲು. ನಿನ್ನ ತಮ್ಮಂದಿರು ನನ್ನ ಮಾತನ್ನು ಕೇಳದೆ ನೀರನ್ನು ಕುಡಿದಿದ್ದರಿಂದ ಈ ಸ್ಥಿತಿಗೆ ಬಂದಿದ್ದಾರೆ. ನೀನು ಅದೇ ತಪ್ಪು ಮಾಡಿ ಅವರಂತೆ ಯಮಲೋಕಕ್ಕೆ ಹೋಗಬೇಕಾಗುತ್ತದೆ. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸು, ನಂತರ ಎಷ್ಟು ಬೇಕಾದರೂ ನೀರು ಕುಡಿ. ಹಾಗಂದ ತಕ್ಷಣ ಧರ್ಮರಾಜ ಒಪ್ಕೊಳ್ತಾರೆ. ಮುಂದಿನ ಕ್ಷಣದಲ್ಲಿ ಅವರ ಎದುರು ಒಂದು ಭಯಾನಕ ರೂಪ ಕಾಣಿಸ್ಕೊಳ್ಳುತ್ತೆ. ಅದು ಸಾಮಾನ್ಯ ಮನುಷ್ಯನಲ್ಲ. ಅವನು ಯಾರು ಗೊತ್ತಾ? ಅವನೇ ಮಹಾಯಕ್ಷ. ಅವನ ಕಣ್ಣುಗಳು ಬೆಂಕಿಯಂತೆ ಹೊಳಿತಿರ್ತವೆ. ದೇಹ ಪರ್ವತದಷ್ಟು ದೊಡ್ಡದು, ಮುಖ ಭಯಾನಕ, ಧ್ವನಿ ಗುಡುಗಿನಂತೆ ಮೊಳಗುತ್ತಿತ್ತು. ಸೂರ್ಯನಷ್ಟು ತೇಜಸ್ಸು ಅವನ ದೇಹದಿಂದ ಹೊರಹೊಮ್ಮುತ್ತಿರುತ್ತೆ. ಈ ಭೀಕರ ರೂಪವನ್ನು ನೋಡಿದರೂ ಧರ್ಮರಾಜ ಮನಸ್ಸು ಮಾತ್ರ ಕದಲಲ್ಲ. ಅವರು ಕೈ ಮುಗಿದು ವಿನಯದಿಂದ ಕೇಳ್ತಾರೆ, ಯಕ್ಷನೇ, ಈ ಸರೋವರ ನಿನ್ನ ಅಧೀನದಲ್ಲಿದೆ ಎಂದಾದರೆ ನಿನ್ನ ಅನುಮತಿ ಇಲ್ಲದೆ ನಾನು ಒಂದು ಹನಿ ನೀರನ್ನು ಕುಡಿಯುವುದಿಲ್ಲ. ನೀನು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುವಷ್ಟು ಜ್ಞಾನ ನನಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ತಿಳಿದ ಮಟ್ಟಿಗೆ ಸತ್ಯವನ್ನ ಉತ್ತರಿಸುತ್ತೇನೆ, ಕೇಳು ಅಂತ ಹೇಳ್ತಾರೆ. ಹಾಗೆ ಧರ್ಮರಾಜನ ವಿನಯ ಮತ್ತು ಧರ್ಮನಿಷ್ಠೆ ನೋಡಿ ಯಕ್ಷನ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಅವನು ಮೊದಲ ಪ್ರಶ್ನೆ ಕೇಳ್ತಾರೆ, ಸೂರ್ಯನನ್ನ ಉದಯಿಸುವಂತೆ ಮಾಡುವ ಶಕ್ತಿ ಯಾವುದು? ಅವನ ಸುತ್ತ ಯಾರು ಸಂಚರಿಸುತ್ತಾರೆ? ಮತ್ತೆ ಅವನಿಗೆ ಅಸ್ತವಾಗುವಂತೆ ಮಾಡುವರು ಯಾರು? ಮತ್ತು ಸೂರ್ಯ ಯಾವ ಆಧಾರದ ಮೇಲೆ ಸ್ಥಿರವಾಗಿದ್ದಾನೆ ಅಂತ
ಯಕ್ಷ ಪ್ರಶ್ನೆ ಕೇಳ್ತಾರೆ. ಆಗ ಧರ್ಮರಾಜ ಶಾಂತವಾಗಿ ಉತ್ತರ ಮಾಡ್ತಾರೆ. ವೇದಜ್ಞಾನವೇ ಸೂರ್ಯನ ಉದಯದ ಸಂಕೇತ. ದೇವತೆಗಳು ಅವನ ಸುತ್ತ ಸಂಚಾರ ಮಾಡ್ತಾರೆ. ಧರ್ಮವೇ ಅವನಿಗೆ ಅಸ್ತವನ್ನು ಉಂಟು ಮಾಡುತ್ತದೆ. ಸತ್ಯದಲ್ಲಿಯೇ ಸೂರ್ಯ ಸ್ಥಿರವಾಗಿ ನೆಲೆಸಿದ್ದಾನೆ ಅಂತ ಧರ್ಮರಾಯ ಉತ್ತರ ಮಾಡ್ತಾರೆ. ಆಗ ಯಕ್ಷ ಸಂತೋಷದಿಂದ ತಲೆ ಅಲ್ಲಾಡಿಸ್ತಾರೆ. ಆಗ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಭೂಮಿಗಿಂತ ದೊಡ್ಡದು ಯಾವುದು? ಆಕಾಶಕ್ಕಿಂತ ಎತ್ತರವಾದದ್ದು ಯಾವುದು? ಗಾಳಿಗಿಂತ ವೇಗವಾಗಿ ಓಡುವುದು ಯಾವುದು? ಮತ್ತೆ ಹುಲ್ಲಿಗಿಂತ ವೇಗವಾಗಿ ಬೆಳೆಯುವುದು ಯಾವುದು ಅಂತ ಯಕ್ಷ ಪ್ರಶ್ನೆ ಮಾಡ್ತಾರೆ. ಆಗ ಧರ್ಮರಾಜ ಯಾವುದಕ್ಕೂ ವಿಳಂಬವಿಲ್ಲದೆ ಉತ್ತರ ಮಾಡ್ತಾರೆ. ಭೂಮಿಗಿಂತ ದೊಡ್ಡದು ತಾಯಿ, ಆಕಾಶಕ್ಕಿಂತ ಎತ್ತರವಾದದ್ದು ತಂದೆ, ಗಾಳಿಗಿಂತ ವೇಗವಾಗಿ ಓಡುವುದು ಮನಸ್ಸು, ಹುಲ್ಲಿಗಿಂತ ವೇಗವಾಗಿ ಬೆಳೆಯುವುದು ಮನುಷ್ಯನ ಚಿಂತೆ ಅಂತ ಹೇಳ್ತಾರೆ. ಆಗ ಯಕ್ಷನ ಕಣ್ಣಲ್ಲಿ ಆಶ್ಚರ್ಯ ಆಗುತ್ತೆ. ಪ್ರತಿ ಉತ್ತರದಲ್ಲೂ ಜ್ಞಾನ, ಅನುಭವ ಮತ್ತು ಧರ್ಮದ ಆಳ ಅಡಗಿರುತ್ತೆ. ಈಗ ಯಕ್ಷ ಇನ್ನೂ ಗಂಭೀರವಾದ ಪ್ರಶ್ನೆ ಕೇಳಕ್ಕೆ ರೆಡಿ ಆಗ್ತಾರೆ. ಬ್ರಾಹ್ಮಣನಿಗಿಂತ ದೈವತ್ವವನ್ನು ನೀಡುವುದು ಯಾವುದು? ಸಜ್ಜನರ ನಿಜವಾದ ಧರ್ಮ ಯಾವುದು? ಮತ್ತು ಯಾವ ಕಾರಣದಿಂದ ಮನುಷ್ಯ ತನ್ನ ಉನ್ನತ ಸ್ಥಾನವನ್ನು ಕಳೆದುಕೊಳ್ತಾನೆ? ಮತ್ತೆ ಯಾವ ಕಾರಣದಿಂದ ಅವನು ಸಾಮಾನ್ಯ ಮನುಷ್ಯನಾಗಿ ಉಳಿಯುತ್ತಾನೆ ಅಂತ ಕೇಳ್ತಾರೆ. ಧರ್ಮರಾಜ ಒಂದು ಕ್ಷಣವೂ ತಡ ಮಾಡಲಿಲ್ಲ, ಶಾಂತವಾಗಿ ಉತ್ತರ ಮಾಡ್ತಾರೆ. ಬ್ರಾಹ್ಮಣನಿಗೆ ದೈವತ್ವವನ್ನು ಕೊಡುವುದು ವೇದಾಧ್ಯಯನ ಮತ್ತು ತಪಸ್ಸು. ಸಜ್ಜನನ ನಿಜವಾದ ಧರ್ಮ ಸದಾಚಾರ ಮತ್ತೆ ಸತ್ಯದ ಮಾರ್ಗದಲ್ಲಿ ನಡೆಯುವುದು. ಹಾಗೆ ದುಷ್ಟ ನಡವಳಿಕೆ ಮತ್ತು ಅಧರ್ಮ ಮನುಷ್ಯನ ಪತನಕ್ಕೆ ಕಾರಣವಾಗುತ್ತೆ. ಮನುಷ್ಯ ಜನ್ಮದಿಂದಲ್ಲ, ಗುಣ ಮತ್ತು ನಡವಳಿಕೆಯಿಂದಲೇ ಮನುಷ್ಯನ ನಿಜವಾದ ಮೌಲ್ಯ ನಿರ್ಧಾರವಾಗುತ್ತದೆ ಅಂತ ದೀರ್ಘವಾಗಿ ಧರ್ಮರಾಜ ಉತ್ತರ ಮಾಡ್ತಾರೆ. ಧರ್ಮರಾಜನ ಉತ್ತರ ಕೇಳಿ ಯಕ್ಷನ ಮುಖದಲ್ಲಿ ಮತ್ತೆ ಸಂತೋಷ ಆಗುತ್ತೆ. ನಂತರ ಯಕ್ಷ ಮುಂದಿನ ಪ್ರಶ್ನೆಯನ್ನ ಕೇಳ್ತಾರೆ. ಕ್ಷತ್ರಿಯನಿಗೆ ದೈವತ್ವವನ್ನು ಕೊಡುವುದು ಯಾವುದು? ಅವನ ಧರ್ಮ ಯಾವುದು? ಹಾಗೆ ಅವನನ್ನು ನಿಜವಾದ ವೀರನನ್ನಾಗಿಸುವುದು ಯಾವುದು ಅಂತ ಯಕ್ಷ ಪ್ರಶ್ನೆ ಕೇಳ್ತಾರೆ. ಧರ್ಮರಾಜ ಹೀಗೆ ಉತ್ತರ ಮಾಡ್ತಾರೆ. ಏನಂತಂದ್ರೆ, ಕ್ಷತ್ರಿಯನಿಗೆ ದೈವತ್ವವನ್ನು ಕೊಡುವುದು ಶೌರ್ಯ, ಪ್ರಜೆಯನ್ನು ರಕ್ಷಿಸುವುದೇ ಅವನ ಧರ್ಮ, ಧೈರ್ಯ, ನ್ಯಾಯ ಮತ್ತು ತ್ಯಾಗವೇ ಅವನನ್ನು ನಿಜವಾದ ವೀರನನ್ನಾಗಿ ಮಾಡುತ್ತದೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಯಕ್ಷನಿಗೆ ಆಶ್ಚರ್ಯ ಆಗುತ್ತೆ. ನಂತರ ಮತ್ತೆ ಕಠಿಣವಾದ ಪ್ರಶ್ನೆ ಕೇಳ್ತಾರೆ ಯಕ್ಷ. ಹೇಳು ಧರ್ಮರಾಜ, ಈ ಲೋಕದಲ್ಲಿ ಮನುಷ್ಯನನ್ನ ಎಂದಿಗೂ ಬಿಡದೆ ಜೊತೆಯಾಗಿ ಬರುವ ನಿಜವಾದ ಸ್ನೇಹಿತ ಯಾರು ಅಂತ. ಆಗ ಧರ್ಮರಾಜ ಮಂದಹಾಸದಿಂದ ಉತ್ತರ ಹೇಳ್ತಾರೆ. ಮನುಷ್ಯ ಸಾಯುವಾಗ ಹಣ ಬರುವುದಿಲ್ಲ, ಬಂಧುಗಳು ಜೊತೆಯಾಗುವುದಿಲ್ಲ, ದೇಹವೂ ಉಳಿಯುವುದಿಲ್ಲ. ಅವನೊಂದಿಗೆ ಕೊನೆಯವರೆಗೂ ಬರುವುದು ಒಂದೇ ಒಂದು, ಅದು ಅವನು ಮಾಡಿದ ಧರ್ಮ ಮತ್ತೆ ಪುಣ್ಯಕರ್ಮ ಅಂತ ಹೇಳ್ತಾರೆ. ಈ ಉತ್ತರಗಳನ್ನು ಕೇಳಿದ ಯಕ್ಷನ ಮುಖದಲ್ಲಿ ಈಗ ಒಂದು ಸಣ್ಣ ನಗು ಮೂಡುತ್ತೆ. ಧರ್ಮರಾಜನ ಪ್ರತಿಯೊಂದು ಉತ್ತರದಲ್ಲೂ ಜ್ಞಾನ, ವಿನಯ ಮತ್ತು ಧರ್ಮದ ಪರಿಮಳ ಇರುತ್ತೆ. ಆದರೆ ಯಕ್ಷನ ಪರೀಕ್ಷೆ ಇನ್ನೂ ಮುಗ್ದಿರಲ್ಲ. ಯಕ್ಷ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಹೇಳು ಧರ್ಮರಾಜ, ಮನುಷ್ಯನ ನಿಜವಾದ ಸಂಪತ್ತು ಯಾವುದು ಅಂತ. ಆಗ ಧರ್ಮರಾಜ ಹೇಳ್ತಾರೆ, ಹಣ, ಬಂಗಾರ, ಅರಮನೆ, ಅಧಿಕಾರ ಇವುಗಳೆಲ್ಲ ಒಂದು ದಿನ ಇಲ್ಲವಾಗುತ್ತವೆ. ಆದರೆ ಮನುಷ್ಯ ಗಳಿಸಿದ ವಿದ್ಯೆ ಮಾತ್ರ ಅವನ ಜೊತೆ ಯಾವಾಗಲೂ ಇರುತ್ತದೆ. ಆದ್ದರಿಂದ ವಿದ್ಯೆಯೇ ನಿಜವಾದ ಸಂಪತ್ತು ಅಂತ ಧರ್ಮರಾಜ ಹೇಳ್ತಾರೆ. ಆಗ ಯಕ್ಷ ಅದಕ್ಕೆಲ್ಲ ತಲೆ ಅಲ್ಲಾಡಿಸಿ, ಹಾಗಾದರೆ ಹೇಳು, ಮನುಷ್ಯನ ಅತ್ಯಂತ ದೊಡ್ಡ ಲಾಭ ಯಾವುದು ಅಂತ ಯಕ್ಷ ಪ್ರಶ್ನೆ ಕೇಳ್ತಾರೆ. ಆಗ ಧರ್ಮರಾಜ ನಗುತ್ತಾ ಹೇಳ್ತಾರೆ, ಆರೋಗ್ಯಕ್ಕಿಂತ ದೊಡ್ಡ ಲಾಭ ಇನ್ನೊಂದಿಲ್ಲ. ದೇಹ ಆರೋಗ್ಯವಾಗಿದ್ದರೆ ಜೀವನದ ಎಲ್ಲ ಸಂಪತ್ತನ್ನು ಸಂಪಾದಿಸಬಹುದು ಅಂತ ಹೇಳ್ತಾರೆ. ಆಗ ಯಕ್ಷ ಮತ್ತೆ ಪ್ರಶ್ನೆ ಕೇಳ್ತಾರೆ, ಜೀವನದಲ್ಲಿ ಅತ್ಯಂತ ದೊಡ್ಡ ಸುಖ ಯಾವುದು ಅಂತ ಕೇಳಿದಾಗ, ಸಂತೃಪ್ತಿಯೇ ಅತ್ಯಂತ ದೊಡ್ಡ ಸುಖ, ಆಸೆಗೆ ಅಂತ್ಯವಿಲ್ಲ, ಆದರೆ ಸಿಕ್ಕಿದರಲ್ಲಿ ಸಂತೋಷ ಪಡುವವನಿಗಿಂತ ಶ್ರೀಮಂತ ಇನ್ನೊಬ್ಬನಿಲ್ಲ ಅಂತ ಉತ್ತರ ಹೇಳ್ತಾರೆ. ಹಾಗೆ ಯಾರ ಮನಸ್ಸಿನಲ್ಲಿ ಲೋಭವಿಲ್ಲವೋ, ಯಾರಿಗೆ ಸಿಕ್ಕಿದರಲ್ಲಿ ತೃಪ್ತಿ ಇದೆಯೋ ಅವನೇ ನಿಜವಾದ ಶ್ರೀಮಂತ ಅಂತ ಹೇಳ್ತಾರೆ. ಮತ್ತೆ ಯಕ್ಷ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಮನುಷ್ಯನ ಅತ್ಯಂತ ದೊಡ್ಡ ಶತ್ರು ಯಾರು ಅಂತ ಕೇಳಿದಾಗ ಧರ್ಮರಾಜ ಇದಕ್ಕೆ ಗಂಭೀರವಾಗಿ ಉತ್ತರ ಹೇಳ್ತಾರೆ. ಹೊರಗಿನ ಶತ್ರುಗಳಲ್ಲ, ತನ್ನೊಳಗಿನ ಕೋಪವೇ ಮನುಷ್ಯನ ದೊಡ್ಡ ಶತ್ರು. ಕೋಪ ಬಂದಾಗ ವಿವೇಕ ನಾಶವಾಗುತ್ತದೆ, ವಿವೇಕ ಹೋದರೆ ಜೀವನವೇ ಹಾಳಾಗುತ್ತದೆ ಅಂತ ಹೇಳ್ತಾರೆ. ಯಕ್ಷ ಮತ್ತೆ ಕೇಳ್ತಾರೆ, ಕೊನೆಯೇ ಇಲ್ಲದ ರೋಗ ಯಾವುದು ಅಂತ ಹೇಳಿದಾಗ, ದುರಾಸೆ, ಎಷ್ಟೇ ಸಿಕ್ಕಿದರೂ ಇನ್ನೂ ಬೇಕು ಎನ್ನುವ ಮನಸ್ಸೇ ಎಂದಿಗೂ ಮುಗಿಯದ ರೋಗ. ಈ ಉತ್ತರ ಕೇಳಿದ ಯಕ್ಷ ಕಣ್ಣುಗಳಲ್ಲಿ ಸಂತೋಷ ಕಾಣಿಸುತ್ತೆ. ಅವನಿಗೆ ಈಗ ಸ್ಪಷ್ಟವಾಗುತ್ತೆ, ಧರ್ಮರಾಜ ಕೇವಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಿರಲಿಲ್ಲ, ಅವರು ಜೀವನದ ಶಾಶ್ವತ ಸತ್ಯವನ್ನ ಹೇಳ್ತಿರ್ತಾರೆ ಅಂತ. ಇನ್ನೂ ಒಂದು ಪ್ರಶ್ನೆ ಉಳಿದಿರುತ್ತೆ.
ಅದೇ ಇಡೀ ಮಹಾಭಾರತದ ಅತ್ಯಂತ ಪ್ರಸಿದ್ಧ ಪ್ರಶ್ನೆ ಆಗಿರುತ್ತೆ. ಅದೇನು ಗೊತ್ತಾ? ಆ ಪ್ರಶ್ನೆಯಲ್ಲಿ ಉತ್ತರವೇ ಧರ್ಮರಾಜನ ಮಹತ್ವವನ್ನು ಇಡೀ ಜಗತ್ತಿಗೆ ತೋರಿಸಿಕೊಡುತ್ತೆ. ಅದೇನು ಗೊತ್ತಾ? ಕೊನೆಯದಾಗಿ ಯಕ್ಷ ಕೇಳುವಂಥ ಪ್ರಶ್ನೆ, ಧರ್ಮರಾಜ, ಈ ಜಗತ್ತಿನಲ್ಲೇ ಅತ್ಯಂತ ಆಶ್ಚರ್ಯಕರವಾದ ವಿಷಯ ಯಾವುದು ಅಂತ ಕೇಳ್ತಾರೆ. ಈ ಪ್ರಶ್ನೆ ಕೇಳುತ್ತಿದ್ದಂತೆ ಧರ್ಮರಾಜ ಕ್ಷಣಕಾಲ ಕಣ್ಣು ಮುಚ್ತಾರೆ. ನಂತರ ಶಾಂತವಾಗಿ ಉತ್ತರ ಹೇಳ್ತಾರೆ. ಪ್ರತಿದಿನ ನಮ್ಮ ಕಣ್ಣೆದುರೇ ಸಾವಿರಾರು ಜನರು ಸಾಯುತ್ತಾರೆ, ಆದರೂ ನಾನು ಮಾತ್ರ ಶಾಶ್ವತವಾಗಿ ಬದುಕುತ್ತೇನೆ ಎಂಬ ಪ್ರತಿಯೊಬ್ಬ ಮನುಷ್ಯನು ಭಾವಿಸುತ್ತಾನೆ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಈ ಉತ್ತರ ಕೇಳಿದ ತಕ್ಷಣ ಯಕ್ಷನ ಮುಖದಲ್ಲಿ ಅದ್ಭುತವಾದ ಸಂತೋಷ ಮೂಡುತ್ತೆ. ಅವನು ಮೊದಲ ಬಾರಿಗೆ ಧರ್ಮರಾಜನನ್ನು ಮೆಚ್ಕೋತಾನೆ. ಧರ್ಮರಾಜ, ನೀನು ಹೇಳಿದ್ದು ಕೇವಲ ಉತ್ತರ ಅಲ್ಲ, ಅದು ಜೀವನದ ಪರಮ ಸತ್ಯ. ಮನುಷ್ಯ ಹುಟ್ಟಿದವನು ಸಾಯಲೇಬೇಕು. ಎಲ್ಲವನ್ನೂ ತಿಳಿದಿದ್ದರೂ ಅಹಂಕಾರ, ದುರಾಸೆ ಮತ್ತು ಮೋಹದಲ್ಲಿ ಬದುಕುತ್ತಾನೆ. ಆದರೆ ನೀನು ಜೀವನದ ನಿಜವಾದ ಅರ್ಥವನ್ನು ಅರಿತಿದ್ದೀಯ. ಯಕ್ಷನ ಧ್ವನಿ ಈಗ ಮೃದುವಾಗಿತ್ತು. ಯುಧಿಷ್ಠಿರ, ನಿನ್ನ ಜ್ಞಾನ, ನಿನ್ನ ಸತ್ಯನಿಷ್ಠೆ ಮತ್ತು ಧರ್ಮದ ಮೇಲಿನ ನಂಬಿಕೆ ನನ್ನನ್ನು ಸಂತೋಷಪಡಿಸಿದೆ. ಆದ್ದರಿಂದ ನಿನಗೆ ಒಂದು ವರ ಕೊಡ್ತಿದ್ದೇನೆ. ನಿನ್ನ 4 ತಮ್ಮಂದಿರಲ್ಲಿ ಒಬ್ಬರನ್ನು ಬದುಕಿಸುತ್ತೇನೆ. ಹೇಳು, ಯಾರನ್ನು ಬದುಕಿಸಬೇಕು ಅಂತ ಯಕ್ಷ ಕೇಳ್ತಾರೆ. ಇದು ಸಾಮಾನ್ಯವಾದ ಪ್ರಶ್ನೆ ಅಲ್ಲ. ಒಂದು ಕಡೆ ಭೀಮ ಅಸಾಧಾರಣ ಬಲಶಾಲಿ, ಇನ್ನೊಂದು ಕಡೆ ಅರ್ಜುನ ಲೋಕವಿಖ್ಯಾತ ಧನುರ್ಧಾರಿ, ಇನ್ನೊಂದು ಕಡೆ ನಕುಲ ಸಹದೇವರು ಧರ್ಮರಾಜನ ಪ್ರೀತಿಯ ತಮ್ಮಂದಿರು. ಯಾರನ್ನು ಆಯ್ಕೆ ಮಾಡುತ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಯಕ್ಷ ಧರ್ಮರಾಜನ ಎದುರು ನಿಂತು ಮತ್ತೊಮ್ಮೆ ಕೇಳ್ತಾರೆ, ಯುಧಿಷ್ಠಿರ, ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಕೊಡು. ನಿನ್ನ 4 ತಮ್ಮಂದಿರಲ್ಲಿ ಒಬ್ಬನಿಗೆ ಮಾತ್ರ ಜೀವ ಕೊಡುತ್ತೇನೆ. ಯಾರನ್ನು ಬದುಕಿಸಬೇಕು ಅಂತ ಕೇಳ್ತಾರೆ. ಧರ್ಮರಾಜ ಒಂದು ಕ್ಷಣವೂ ಯೋಚನೆ ಮಾಡಲ್ಲ. ಶಾಂತವಾಗಿ ಹೇಳ್ತಾರೆ, ನನಗೆ ನಕುಲ ಬದುಕಬೇಕು ಅಂತ ಕೇಳ್ತಾರೆ. ಈ ಉತ್ತರ ಕೇಳಿ ಯಕ್ಷನಿಗೆ ಆಶ್ಚರ್ಯ ಆಗುತ್ತೆ. ಅವನು ತಕ್ಷಣ ಕೇಳ್ತಾನೆ, ಧರ್ಮರಾಜ, ನಿನ್ನ ಉತ್ತರ ನನಗೆ ಆಶ್ಚರ್ಯ ತಂದಿದೆ. ಭೀಮ ನಿನ್ನ ದೊಡ್ಡ ಬಲ. ಅರ್ಜುನನಿಲ್ಲದೆ ಮುಂದೆ ನಡೆಯುವ ಯುದ್ಧದಲ್ಲಿ ಗೆಲ್ಲುವುದು ಕಷ್ಟ. ಅವರಿಬ್ಬರನ್ನು ಬಿಟ್ಟು ನಕುಲನನ್ನೇ ಏಕೆ ಆರಿಸಿಕೊಂಡಿದ್ದೀಯಾ ಅಂತ ಕೇಳ್ತಾರೆ. ಅದನ್ನು ಕೇಳಿ ಧರ್ಮರಾಜನ ಕಣ್ಣಲ್ಲಿ ನೀರಿರುತ್ತೆ, ಆದರೆ ಅವನ ಧ್ವನಿಯಲ್ಲಿ ದೃಢತೆ ಮಾತ್ರ ಇರುತ್ತೆ. ಅವನು ಹೇಳ್ತಾರೆ, ನಾನು ಕುಂತಿದೇವಿಯ ಮಗ. ನಾನು ಬದುಕಿರುವುದರಿಂದ ಕುಂತಿಯ ಒಬ್ಬ ಮಗ ಜೀವಂತವಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆದರೆ ನಕುಲನು ಮಾದ್ರಿಯ ಮಗ. ಅವನು ಸತ್ತರೆ ಮಾದ್ರಿಗೆ ಯಾರೂ ಉಳಿಯುವುದಿಲ್ಲ. ಇಬ್ಬರೂ ತಾಯಿಗೂ ಸಮಾನ ನ್ಯಾಯ ಸಿಗಬೇಕು. ನನ್ನ ದೃಷ್ಟಿಯಲ್ಲಿ ಧರ್ಮ ಎಂದರೆ ಇದೆ ಅಂತ ಹೇಳ್ತಾರೆ. ನನ್ನ ಸುಖಕ್ಕಿಂತ ನ್ಯಾಯ ದೊಡ್ಡದು, ನನ್ನ ಆಸೆಗಿಂತ ಸಮಾನತೆ ದೊಡ್ಡದು ಅಂತ ಹೇಳಿದಾಗ ಅದನ್ನು ಕೇಳಿದ ಯಕ್ಷ ತುಂಬ ಸಂತೋಷ ಪಡ್ತಾರೆ. ನಂತರ ಹೇಳ್ತಾರೆ, ಯುಧಿಷ್ಠಿರ, ಇಂದು ನೀನು ನಿಜವಾಗಿಯೂ ಧರ್ಮದ ಮಗನೆಂದು ಸಾಬೀತು ಮಾಡಿದ್ದೀಯ. ಬಲ, ಪ್ರೀತಿ, ಸ್ವಾರ್ಥ ಇವೆಲ್ಲಕ್ಕಿಂತ ಧರ್ಮವನ್ನು ನೀನು ಮೇಲಿಟ್ಟಿದ್ದೀಯ. ಅಷ್ಟರಲ್ಲಿ ಯಕ್ಷನ ಭಯಂಕರ ರೂಪ ನಿಧಾನವಾಗಿ ಬದಲಾಗುತ್ತೆ. ಆ ಭಯಾನಕ ದೇಹದಿಂದ ದಿವ್ಯ ಪ್ರಕಾಶ ಹೊರಹೊಮ್ಮುತ್ತೆ. ಇದುವರೆಗೂ ಕಂಡಿದ್ದ ಯಕ್ಷ ಈಗ ದೈವಿಕ ಸ್ವರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಆಗ ಧರ್ಮರಾಜ ಕೈ ಮುಗಿದು ನಿಲ್ತಾರೆ. ವೀಕ್ಷಕರೇ, ಧರ್ಮರಾಜನ ಮುಂದೆ ನಿಂತಿದ್ದವರು ಸಾಮಾನ್ಯ ಯಕ್ಷನಲ್ಲ, ಸ್ವತಃ ಯಮಧರ್ಮರಾಜನೇ. ಅದನ್ನು ತಿಳಿದ ಧರ್ಮರಾಜ ಆಶ್ಚರ್ಯದಿಂದ ನಮಸ್ಕಾರ ಮಾಡ್ತಾರೆ. ಯಮಧರ್ಮರಾಜ ಮುಗುಳ್ನಗುತ್ತಾ ಹೇಳ್ತಾರೆ, ಮಗನೇ, ನಾನೇ ನಿನ್ನ ತಂದೆ ಯಮಧರ್ಮರಾಯ. ನಿನ್ನ ಧರ್ಮನಿಷ್ಠೆಯನ್ನು ಪರೀಕ್ಷಿಸಲು ಈ ಪರೀಕ್ಷೆ ಮಾಡಿದೆ. ಬ್ರಾಹ್ಮಣನ ಹರಣಿಯನ್ನು ತೆಗೆಸಿಕೊಂಡದ್ದು ನಾನೇ. ನಿನ್ನ ತಮ್ಮಂದಿರನ್ನ ಮೂರ್ಛೆಗೊಳಿಸಿದ್ದು ನಾನೇ. ನಿನ್ನ ಪ್ರತಿಯೊಂದು ಪರೀಕ್ಷೆಯಲ್ಲೂ ನೀನು ಗೆದ್ದೆ. ಈ ಮಾತು ಕೇಳಿ ಧರ್ಮರಾಜನ ಕಣ್ಣಲ್ಲಿ ಭಕ್ತಿಯ ಕಣ್ಣೀರು ಹರಿಯುತ್ತೆ. ಮುಂದೆ ಯಮಧರ್ಮರಾಜ ಹೇಳ್ತಾರೆ, ಮಗನೇ, ನಿನ್ನ ಸತ್ಯ, ನಿನ್ನ ಧರ್ಮ, ನಿನ್ನ ನ್ಯಾಯ ಬುದ್ಧಿ ನನ್ನ ಮನಸ್ಸನ್ನ ತುಂಬ ಸಂತೋಷಪಡಿಸಿದೆ. ನಿನ್ನಲ್ಲಿ ಸ್ವಾರ್ಥಕ್ಕಿಂತ ಧರ್ಮ ದೊಡ್ಡದು. ಅದಕ್ಕಾಗಿ ನೀನು ಈ ಪರೀಕ್ಷೆಯಲ್ಲಿ ಗೆದ್ದೆ. ಆ ನಂತರ ಯಮಧರ್ಮರಾಜ ತಮ್ಮ ಬಲಗೈಯನ್ನ ಮೇಲಕ್ಕೆತ್ತುತ್ತಾರೆ. ಆ ಕ್ಷಣ ಸರೋವರದ ಸುತ್ತಲೂ ಒಂದು ದಿವ್ಯ ಪ್ರಕಾಶ ಹರಡುತ್ತೆ. ಗಾಳಿ ಸುಗಂಧದಿಂದ ತುಂಬಿರುತ್ತೆ. ಆಕಾಶದಲ್ಲಿ ದೇವದುಂಬಿಗಳು ಮೊಳಗ್ತವೆ. ಮರುಕ್ಷಣವೇ ನೆಲದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಭೀಮ ಮೊದಲು ಕಣ್ಣು ತೆರೀತಾನೆ. ಆನಂತರ ಅರ್ಜುನ ಎಚ್ಚರಗೊಳ್ತಾನೆ. ನಂತರ ನಕುಲ ಸಹದೇವರು ಎಲ್ಲರೂ ನಿಧಾನವಾಗಿ ಎದ್ದು ಕೂತ್ಕೋತಾರೆ. ಅವರಿಗೆ ಏನಾಯಿತು ಎಂಬುದು ಗೊತ್ತಾಗಿರಲ್ಲ. ಅಣ್ಣ, ನಾವು ಇಲ್ಲಿ ಹೇಗೆ ಬಿದ್ದಿದ್ದೇವೆ, ಏನಾಯಿತು ಅಂತ ಎಲ್ಲರೂ ಕೇಳ್ತಾರೆ. ಧರ್ಮರಾಜ ನಡೆದ ಎಲ್ಲ ಸಂಗತಿಗಳನ್ನು ವಿವರಿಸ್ತಾರೆ. 4 ಪಾಂಡವರು ಯಮಧರ್ಮರಾಜನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಆಗ ಯಮಧರ್ಮರಾಜ ಆಶೀರ್ವದಿಸಿ ಹೇಳ್ತಾರೆ, ಮುಂದೆ ನಿಮ್ಮ ಅಜ್ಞಾತವಾಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಯಾರೂ ನಿಮ್ಮನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ.
ಧರ್ಮವನ್ನು ಎಂದಿಗೂ ಬಿಡಬೇಡಿ, ಧರ್ಮವನ್ನು ಕಾಪಾಡುವವರನ್ನ ಧರ್ಮವೇ ಕಾಪಾಡುತ್ತದೆ. ಹೀಗಂತ ಹೇಳಿ ಬ್ರಾಹ್ಮಣನ ಅರಣಿಯನ್ನ ಧರ್ಮರಾಜನ ಕೈಗೆ ಕೊಟ್ಟು ಹೇಳ್ತಾರೆ, ಇದನ್ನು ಅವನಿಗೆ ಹಿಂದಿರುಗಿಸು, ಅವನ ಯಜ್ಞಕ್ಕೆ ಯಾವುದೇ ಅಡ್ಡಿಯಾಗಬಾರದು. ಹೀಗೆ ಆಶೀರ್ವದಿಸಿ ಯಮಧರ್ಮರಾಜ ಅಂತರ್ಧಾನರಾಗ್ತಾರೆ. ಸ್ನೇಹಿತರೆ, ಇದರಿಂದ ನಾವು ತಿಳ್ಕೊಳ್ಳುವಂಥ ಅಂತಿಮ ಸಂದೇಶ ಏನು ಗೊತ್ತಾ? ಯಕ್ಷ ಪ್ರಶ್ನೆ ನಮಗೆ ಕಲಿಸುವ ಪಾಠ ಎಂದಿಗೂ ಅಷ್ಟೇ ಸತ್ಯವಾಗಿರುತ್ತೆ. ಜೀವನದಲ್ಲಿ ಬುದ್ಧಿ ಬೇಕು, ಶಕ್ತಿ ಬೇಕು, ಸಂಪತ್ತು ಕೂಡ ಬೇಕು. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಧರ್ಮ, ಸತ್ಯ ಮತ್ತು ವಿನಯ ಇರಬೇಕು. ಎಷ್ಟೇ ಕಷ್ಟ ಬಂದರೂ ಧರ್ಮದ ದಾರಿಯನ್ನು ಬಿಡಬಾರ್ದು. ಯಾಕಂದರೆ ಧರ್ಮವನ್ನು ರಕ್ಷಿಸೋರನ್ನ ದೇವರು ಯಾವಾಗಲೂ ಕಾಪಾಡ್ತಾರೆ. ಇದನ್ನೇ ಮಹಾಭಾರತ ನಮಗೆ ಕಲಿಸಿಕೊಡುತ್ತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಮಹಾಭಾರತದ ಅಪರೂಪದ ಕಥೆಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಕೃಷ್ಣ.